Hello students, welcome to a video lecture on BBA program, subject Principles of Management, first semester, Mangalore University, session 19. In this session, we are going to discuss about contribution of F.W. Taylor and criticism on the scientific management. Last session, we discussed about scientific management by F.W. Taylor and elements of scientific management, principles of scientific management and functional foremanship. Objective of management thought session is to make the student to learn the different schools of thought of management and enable them to explore the different approaches of management. After completing this session, student will be able to understand the contribution of F.W. Taylor and criticism on his view. Session we are going to cover the contribution of F.W. Taylor, criticism by work, criticism by management, criticism by psychologists. F.W. Taylor emphasized on rational thinking on the part of management. He stressed on the needs of better methods of industrial work. F.W. ಟೈಲರ್ ಅವರು ತರ್ಕಬದ್ಧ ಚಿಂತನೆಗಳು ಮ್ಯಾನೇಜ್ಮೆಂಟ್ ನಲ್ಲಿ ಇದರ ಬಗ್ಗೆ ಯೋಚನೆ ಮಾಡಿದ್ರು. And better methods of doing industrial work, systematic study, observation, inference, ಇದರ ಮೂಲಕ systematic study of work, so that ಅವ್ರು ಏನು ಹೇಳಿದ್ರಂದ್ರೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಒಂದು ಬೆಟರ್ ಮೆಥಡ್ ಇರ್ತದೆ, ಆ ಮೆಥಡನ್ನೇ ಯೂಸ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಆ ಮೆಥಡನ್ನು ಕಂಡುಹಿಡಿಯಲಿಕ್ಕೆ ನಾವು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಬೇಕು, ಅದನ್ನು ಅಬ್ಸರ್ವೇಷನ್ ಮಾಡಬೇಕು ಆ್ಯಂಡ್ ರಿಸರ್ಚ್ ಮಾಡಬೇಕು, ಮತ್ತು ಇನ್ಫರೆನ್ಸಿನ ಮುಖಾಂತರ ಆ ಮೆಥಡನ್ನು ಹಿಡಬೇಕು ಅಂತ. ಆ್ಯಂಡ್ he emphasized on planning and control of production. So planning ಮತ್ತೆ doing ಅನ್ನು ಸೆಪರೇಟ್ ಮಾಡಬೇಕು, and planning work and control work of production should be done. By systematic study, he emphasized on costing and ಕಾಸ್ಟಿಂಗಿನ ಕಡೆ ಹೆಚ್ಚಿನ ಗಮನ ಕೊಡಬೇಕು, ಸೊ ದಟ್ ದೇ ಕ್ಯಾನ್ ರೆಡ್ಯೂಸ್ ದಿ ವೇಸ್ಟೇಜ್ ಆನ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್. ವೇಸ್ಟೇಜ್ ಆಗೋದನ್ನು ತಡೆಗಟ್ಟಬೇಕು. ವೇಸ್ಟೇಜ್ ಆಗೋದು ತಡೆಗಟ್ಟುವುದರ ಮುಖಾಂತರ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡುವುದರ ಮುಖಾಂತರ ಯಾರು ಎಫಿಷಿಯೆಂಟ್ ವರ್ಕರು, ಯಾರು ಇನ್ಎಫಿಷಿಯೆಂಟ್ ವರ್ಕರ್ ಅಂತ ಕಂಡುಹಿಡಲಿಕ್ಕೆ ಆಗ್ತದೆ. ಅಲ್ಲಿ ನಾವು ಟೈಮ್ ಸ್ಟಡಿ, ಮೋಷನ್ ಸ್ಟಡಿ ಆ್ಯಂಡ್ ಫ್ಯಾಟಿಕ್ ಸ್ಟಡಿಯನ್ನು ಮಾಡುವುದರ ಮುಖಾಂತರ ಯಾರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಆ್ಯಂಡ್ ಸ್ಪೆಷಲೈಸೇಷನ್ನ ಕಾನ್ಸೆಪ್ಟ್ ಬರ್ತದೆ. ಇದರ ಮುಖಾಂತರ ಯಾರು ಎಫಿಷಿಯೆಂಟ್ ವರ್ಕರ್ ಇದ್ದಾರೆ ಅವರಿಗೆ ಹೆಚ್ಚಿನ ವೇತನ ಕೊಡುವುದರ ಮುಖಾಂತರ, ಹೆಚ್ಚಿನ ವೇಜನ್ನು ಕೊಡುವುದರ ಮುಖಾಂತರ ಡಿಫರೆನ್ಷಿಯಲ್ ವೇಜ್ ಪ್ಲ್ಯಾನನ್ನು ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಇದು ಸಿಸ್ಟಮ್ಯಾಟಿಕ್ ವರ್ಕ್ ಸ್ಟಡಿಯಿಂದ ಸಾಧ್ಯ ಆಗ್ತದೆ ಅಂತ. ಆ್ಯಂಡ್ ಯಾರು ಎಂಪ್ಲಾಯಿಯನ್ನು ರಿಕ್ರೂಟ್ ಮಾಡ್ತಾರೆ, ಆ ಎಂಪ್ಲಾಯ್ ರಿಕ್ರೂಟ್ ಮಾಡಿ ಆದ ಮೇಲೆ ಅವರಿಗೆ ಪ್ರಾಪರ್ ಟ್ರೈನಿಂಗನ್ನು ಕೊಡಲಿಕ್ಕೆ ಪರ್ಸನಲ್ ಡಿಪಾರ್ಟ್ಮೆಂಟನ್ನು ಮಾಡಬೇಕು. ಆ ಪರ್ಸನಲ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ ಆದಮೇಲೆ ಆ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಆ ಟ್ರೈನಿಂಗಿನ ಮುಖಾಂತರ ಬೆಟರ್ ಪ್ರೊಡಕ್ಟಿವಿಟಿಯನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ F.W. ಟೈಲರ್ ಹೇಳ್ತಾರೆ. ದೆನ್ ಫೋಕಸ್ ಆನ್ ದಿ ಪ್ರಾಬ್ಲಮ್ ಆಫ್ ಫ್ಯಾಟಿಕ್ ಆ್ಯಂಡ್ ರೆಸ್ಟ್ ಇನ್ ದಿ ಇಂಡಸ್ಟ್ರಿಯಲ್ ವರ್ಕ್. ಸೊ F.W. ಟೈಲರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾರೇ ಎಂಪ್ಲಾಯಿ ಕೆಲಸ ಮಾಡುವಾಗ ಅವನಿಗೆ ರೆಸ್ಟಿನ ಅವಶ್ಯಕತೆ ಇರ್ತದೆ. ಆ ರೆಗ್ಯುಲರ್ ಇಂಟರ್ವಲ್ ಆದ ಮೇಲೆ ಅವನಿಗೆ ರೆಸ್ಟ್ ಕೊಡುವುದರ ಮುಖಾಂತರ ಅವನ ಫುಲ್ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಕೆಲಸ ಮಾಡೋದು ಸಾಧ್ಯ ಆಗ್ತದೆ ಅಂತ F.W. ಟೈಲರ್ ಹೇಳ್ತಾರೆ. F.W. ಟೈಲರ್ನ ಮುಖ್ಯ ಕಾಂಟ್ರಿಬ್ಯೂಷನ್ ಅವರದ್ದು ಶಾಪ್ ಫ್ಲೋರಲ್ಲಿ ಅವರ ಅಬ್ಸರ್ವೇಷನ್, ಅವರು ಹೇಳಿದ ಇನ್ಫರೆನ್ಸ್, ಇದೆಲ್ಲವೂ ಹೆಚ್ಚಾಗಿ ಅಪ್ಲೈ ಆಗುವಂಥದ್ದು ಶಾಪ್ ಫ್ಲೋರಲ್ಲಿ. ಸೊ ಅವರು F.W. ಟೈಲರ್ನ ಮುಖ್ಯ ಕಾಂಟ್ರಿಬ್ಯೂಷನ್ ಇರುವಂಥದ್ದು ಶಾಪ್ ಫ್ಲೋರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮ್ಯಾಕ್ಸಿಮಮ್ ಪ್ರಾಸ್ಪರಿಟಿ ಟು ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಹೇಗೆ ಎಂಪ್ಲಾಯರಿಗೆ ಹೆಚ್ಚಿನ ಪ್ರೊಡಕ್ಟಿವಿಟಿ ಬರ್ತದೆ ಅಂತ ಹೇಳಿದರೆ, there is a increase in productivity due to time and motion study and increased efficiency. ವರ್ಕರ್ಸ್ ಸ್ಪೆಷಲೈಸೇಷನ್ ಮಾಡೋದ್ರ ಮುಖಾಂತರ ಸಣ್ಣ ವರ್ಕನ್ನು ಟೈಮ್ ಸ್ಟಡಿ ಅಂತ ಹೇಳಿದರೆ ಕಾನ್ಸಂಟ್ರೇಟೆಡ್ ಆನ್ ಟೈಮ್ ಟೇಕನ್ ಟು ಕಂಪ್ಲೀಟ್ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಜಾಬ್. ಟೋಟಲ್ job is divided into various parts and each time taken to complete each task is measured and standard time to complete that task is determined, so that it will help to determine the fair day's work of a worker. ಸೊ ಅದರಿಂದಾಗಿ ಒಂದು ಟಾಸ್ಕ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕಂಡುಹಿಡಲಿಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಮೋಷನ್ ಸ್ಟಡಿ ಡೀಲ್ಸ್ ವಿತ್ ಕ್ಲೋಸ್ ಅಬ್ಸರ್ವೇಷನ್ ಆಫ್ operators, how they will move and
while moving, is there any wasteful movements? So by trying to eliminate those wasteful movements, we can increase the productivity of the employees. ಮತ್ತೆ ಇನ್ಸೆಂಟಿವ್ ಮತ್ತು ಡಿಫರೆನ್ಷಿಯಲ್ ವೇಜ್ ರೇಟನ್ನು ಕೊಡುವುದರ ಮುಖಾಂತರ ಯಾರು ಎಫಿಷಿಯೆಂಟ್ ವರ್ಕರ್ ಇದ್ದಾರೆ ಅವರಿಗೆ ಹೆಚ್ಚಿನ ವೇತನ ಕೊಡುವುದರ ಮುಖಾಂತರ ಆಬ್ಸೆಂಟಿಸಮನ್ನು ತಡಿಲಿಕ್ಕೆ ಹೆಲ್ಪ್ ಆಗ್ತದೆ. ವರ್ಕರ್ಸಿಗೆ ಕಂಟಿನ್ಯೂಸ್ ವರ್ಕ್ ಮಾಡಿ ಅವರಿಗೆ ಆಯಾಸ ಆಗ್ತದೆ. ಆ ಟೈಮಲ್ಲಿ ಅವರು ಫುಲ್ ಪ್ರೊಡಕ್ಟಿವಿಟಿಗೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಫ್ಯಾಟಿಕ್ ಸ್ಟಡಿಯನ್ನು ಮಾಡೋದರ ಮುಖಾಂತರ ಅವರಿಗೆ ಎಷ್ಟು ಟೈಮ್ ವರ್ಕ್ ಮಾಡಿದ ಮೇಲೆ ಎಷ್ಟು ಟೈಮ್ ಆದ ಮೇಲೆ ಎಷ್ಟು ರೆಸ್ಟ್ ಕೊಡಬೇಕು ಅದನ್ನು ಫ್ಯಾಟಿಕ್ ಸ್ಟಡಿ ಅಂತ ಕರಿತೇವೆ. ಆ್ಯಂಡ್ ದೇ ಆಲ್ಸೋ ಎಂಫಸಿಸ್ಡ್ ಆನ್ ಎಲಿಮಿನೇಟಿಂಗ್ ವೇಸ್ಟೇಜ್ ಬೈ ದಿ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟನ್ನು ಯೂಸ್ ಮಾಡಿಕೊಂಡು ವೇಸ್ಟೇಜನ್ನು ಎಲಿಮಿನೇಟ್ ಮಾಡುವುದರ ಮುಖಾಂತರ ಆರ್ಗನೈಸೇಷನಲ್ಲಿ ಪ್ರಾಫಿಟಬಿಲಿಟಿಯನ್ನು ಜಾಸ್ತಿ ಮಾಡಬಹುದು ಅಂತ FW ಟೇಲರ್ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರ್ತದೆ ಪ್ರೊಫೆಷನಲಿಸಮ್ ಇನ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ವೇ ಆಗಿ ಮಾಡಬೇಕು. ರ್ಯಾಷನಲ್ ಥಿಂಕಿಂಗ್ ಆನ್ ದಿ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈಂಟಿಫಿಕ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ವರ್ಕರ್, ಓವರಾಲ್ ಡೆವಲಪ್ಮೆಂಟ್ ಆಫ್ ದಿ ವರ್ಕರ್. ದೀಸ್ ಆರ್ ದಿ ವೇರಿಯಸ್ contribution of FW tailors in the shop floor of the organization. Now coming back to criticism we divided as criticism by worker, criticism by management and criticism by psychologist. ವರ್ಕರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ವರ್ಕರ್ಸ್ಗೆ ಯಾಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ಪೀಡಿಂಗ್ ಅಪ್ ಆಫ್ ವರ್ಕರ್ಸ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ಆಸ್ಪೆಕ್ಟನ್ನು ಇಗ್ನೋರ್ ಮಾಡ್ತದೆ. ಇಟ್ ಟ್ರೀಟೆಡ್ ಇಂಡಿವಿಜುವಲ್ ಆಸ್ ಅ ಮೆಷೀನ್ ಆ್ಯಂಡ್ ಇಟ್ ಅಡ್ವೈಸ್ ಟು ಸ್ಪೀಡ್ ಆಫ್ ದಿ ವರ್ಕ್ ವಿದೌಟ್ ಮಚ್ ರಿಗಾರ್ಡ್ ಟು ದೇರ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ಹೆಲ್ತ್ ಮತ್ತು ವೆಲ್ಬೀಯಿಂಗ್ ಫ್ಯಾಕ್ಟರ್ನ ಇಗ್ನೋರ್ ಮಾಡಿ ಫಾಸ್ಟಾಗಿ ಕೆಲಸ ಮಾಡಿ ಅಂತ ಹೇಳುವುದರ ಮುಖಾಂತರ, ಫಾಸ್ಟಾಗಿ ಕೆಲಸ ಮಾಡಿದರೆ ನಿಮಗೆ ಹೆಚ್ಚಿನ ವೇತನ ಸಿಗ್ತದೆ ಅನ್ನೋದರ ಮುಖಾಂತರ ಸ್ಪೀಡಿಂಗ್ ಆಫ್ ವರ್ಕ್ ಮಾಡಲಿಕ್ಕೆ ಫೋರ್ಸ್ ಮಾಡ್ತದೆ. ಅದರಿಂದಾಗಿ ಇದು ಯೂಸ್ಫುಲ್ ಅಲ್ಲ ಅಂತ ವರ್ಕರ್ಸ್ ಕ್ರಿಟಿಸೈಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಲಾಸ್ ಆಫ್ ಇಂಡಿವಿಜುವಲ್ ವರ್ಕರ್ಸ್ ಇನಿಷಿಯೇಟಿವ್. ಏನು ಹೇಳ್ತದೆ ಅಂತ ಹೇಳಿದರೆ, ಇದು ಮೆಷೀನ್ ಆಗಿ ವರ್ಕರ್ಸನ್ನು ಟ್ರೀಟ್ ಮಾಡ್ತದೆ. ಇಟ್ಸ್ ಟ್ರೀಟೆಡ್ ದ ವರ್ಕರ್ಸ್ ಆಸ್ ಅ ಮೆಷೀನ್ ಬೈ ಟೇಕಿಂಗ್ ಅವೇ ದಿ ಥಿಂಕಿಂಗ್ ಫಂಕ್ಷನ್ ಫ್ರಮ್ ದೆಮ್. ಸೊ ಅವರಿಗೆ ಯೋಚನೆ ಮಾಡುವುದನ್ನು ಸೆಪರೇಟ್ ಮಾಡ್ತದೆ. ಯೋಚನೆ ಮಾಡಲಿಕ್ಕೆ ಬೇರೆ ಡಿಪಾರ್ಟ್ಮೆಂಟನ್ನು ಇಟ್ಕೊಳ್ತದೆ. ಸೆಪರೇಷನ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೂಯಿಂಗ್ ವಾಸ್ ದಿ ಪಾರ್ಟ್ ಆಫ್ ದಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ ಅದರಿಂದಾಗಿ ಎಂಪ್ಲಾಯಿ ತನ್ನ ಇನಿಷಿಯೇಟಿವನ್ನು ಕಳ್ಕೊಳ್ತಾ ಹೋಗ್ತಾರೆ. ಪ್ರಾಬ್ಲಮ್ ಆಫ್ ಮೊನೋಟನಿ. ಸ್ಪೆಷಲೈಸೇಷನ್ ಅನ್ನುವಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ನ ಕ್ರಕ್ಸ್ ಆಗಿರೋದ್ರಿಂದ ಟೋಟಲ್ ವರ್ಕನ್ನು ಡಿವೈಡ್ ಮಾಡೋದ್ರಿಂದ ಒಂದು ವರ್ಕರ್ ಅದೇ ವರ್ಕನ್ನು ರಿಪಿಟೇಟಿವ್ ಆಗಿ ಮಾಡುವುದರ ಮುಖಾಂತರ ಇದು ರುಟೀನ್ ವರ್ಕ್ ಆಗ್ತಾ ಹೋಗ್ತದೆ. ವರ್ಕರ್ ಬಿಕಮ್ ಮೋನೋಟನಸ್ ಆ್ಯಂಡ್ ವರ್ಕ್ ಬಿಕಮ್ ಅನ್ಇಂಟ್ರೆಸ್ಟಿಂಗ್ ಟು ಹಿಮ್ ಆ್ಯಂಡ್ ದಿ ವರ್ಕರ್ಸ್ ಫೆಲ್ಟ್ ದಟ್ it will lead to reduction in employment. ಎಂಪ್ಲಾಯ್ಮೆಂಟಲ್ಲಿ ರಿಡಕ್ಷನ್ ಆಗ್ತದೆ ಅಂತ ಯೋಚನೆ ಮಾಡಿದ್ರು. ಆ್ಯಂಡ್ ವೀಕನಿಂಗ್ ಆಫ್ ದಿ ಟ್ರೇಡ್ ಯೂನಿಯನ್ಸ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇನ್ನು ಮೇನ್ ಪಾರ್ಟ್ ಏನಂತ ಹೇಳಿದರೆ ಸೈಂಟಿಫಿಕ್ ಸೆಲೆಕ್ಷನ್ ಆಫ್ ದಿ ವರ್ಕರ್, ದೆನ್ ಡಿಫರೆನ್ಷಿಯಲ್ ವೇಜ್ ರೇಟ್ ಟು efficient and efficient workers on the basis of their performance. Differential weight rate to efficient worker on the basis of their performance. So ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಟ್ ಡಿಲಿಂಕ್ಡ್ ದಿ trade unions or labor unions and it took out the bargaining power of the labor unions and it leads to exploitation of workers.
ವರ್ಕರ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಯಾಕಂದರೆ ಜಾಸ್ತಿ ಕೆಲಸ ಮಾಡೋದರ ಮುಖಾಂತರ, ಸ್ಪೆಷಲೈಸೇಷನ್ಗೆ ಜಾಸ್ತಿ ಒತ್ತು ಕೊಡೋದರ ಮುಖಾಂತರ. ಆ್ಯಂಡ್ ವರ್ಕರ್ಸ್ ಆಲ್ಸೋ ಹೇಟೆಡ್ ದಿ ಲೇಬಲಿಂಗ್ ಆಫ್ ಇನ್ಎಫಿಷಿಯೆಂಟ್ ವರ್ಕರ್. ಯಾರಾದರೂ ಕೆಲಸ ಕಡಿಮೆ ಮಾಡ್ತಾ ಇದ್ರೆ ಯಾವುದೋ ಒಂದು ಪರ್ಸನಲ್ ರೀಸನಿಗೆ ಅವನನ್ನು ಇನ್ಎಫಿಷಿಯೆಂಟ್ ವರ್ಕರ್ ಅಂತ ಲೇಬಲ್ ಮಾಡೋದನ್ನು ವರ್ಕರ್ಸ್ ಹೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ದೀಸ್ ಆರ್ ದಿ ಕ್ರಿಟಿಸಿಸಮ್ ಬೈ ದಿ ವರ್ಕರ್ಸ್ ಆನ್ ದಿ ಪಾರ್ಟ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಎಂಪ್ಲಾಯರ್ಸ್ ಕ್ರಿಟಿಸಿಸಮ್ ಆರ್ ಕ್ರಿಟಿಸಿಸಮ್ ಬೈ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಯಾಕೆ ಡಿಸ್ಲೈಕ್ ಮಾಡ್ತದೆ ಅಂತ ಹೇಳಿದರೆ, ಹೆವಿ ಇನ್ವೆಸ್ಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್. ಯಾಕೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದರೆ, ಎಕ್ಸ್ಟ್ರಾ ಕಾಸ್ಟ್ ಫಾರ್ ದಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ದೋ foremen in this department do not work in a workshop and directly contribute toward the higher production. ಪ್ಲಾನಿಂಗ್ ಡಿಪಾರ್ಟ್ಮೆಂಟಿನ ವರ್ಕರ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದಿಲ್ಲ. ಅವನ ಕೆಲಸ ಪ್ಲಾನಿಂಗ್ ಮಾಡೋದು ಮಾತ್ರ ಆಗಿರ್ತದೆ. ಅದರಿಂದಾಗಿ ಅವನು ಫೋರ್ಮ್ಯಾನ್ ಆಗಿ ವರ್ಕ್ ಮಾಡದೇ ಇರುವುದರಿಂದ ಆ ಕೆಲಸಕ್ಕೆ ಬೇರೆಯವರನ್ನು ಅಪಾಯಿಂಟ್ ಮಾಡಬೇಕಾಗ್ತದೆ. ಅದರಿಂದಾಗಿ ಸಣ್ಣ ಆರ್ಗನೈಸೇಷನಲ್ಲಿ ಇದು ಸಾಧ್ಯ ಆಗೋದಿಲ್ಲ ಅಂತ ಅದು ಹೆವಿ ಇನ್ವೆಸ್ಟ್ಮೆಂಟ್ಗೆ ಲೀಡ್ ಮಾಡ್ತದೆ. ನೆಕ್ಸ್ಟ್, ಲಾಸ್ ಡ್ಯೂ ಟು ರೀಆರ್ಗನೈಸೇಷನ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ರಿಕ್ವೈರ್ಸ್ ರೀಆರ್ಗನೈಸೇಷನ್ ಆಫ್ ದಿ ಹೋಲ್ ಸೆಟಪ್ ಆಫ್ ದಿ ಇಂಡಸ್ಟ್ರಿಯಲ್ ಯೂನಿಟ್. ಇಂಡಸ್ಟ್ರಿಯಲ್ ಯೂನಿಟನ್ನೇ ರೀಸೆಟಪ್ ಮಾಡಬೇಕಾಗ್ತದೆ. ಯಾಕಂದರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಸ್ಟ್ರೆಸಸ್ ಆನ್ ಸೆಪರೇಷನ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೂಯಿಂಗ್ ಡಿಪಾರ್ಟ್ಮೆಂಟ್. So there might be chances that workers might be suspended or we require more employees on the part of planning and doing departments. This is the losses due to reorganization. Next, unsuitable for ಸ್ಮಾಲ್ ಸ್ಕೇಲ್ ಫರ್ಮ್. ಚಿಕ್ಕ ಆರ್ಗನೈಸೇಷನ್ಗೆ ಅನ್ಸೂಟೇಬಲ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಅವರು ಸೆಪರೇಟ್ ಆಗಿ ಪ್ಲಾನಿಂಗ್ ಆ್ಯಂಡ್ ಡೂಯಿಂಗ್ ಡಿಪಾರ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಪ್ಲಾನಿಂಗ್ ಡಿವೋರ್ಸ್ ಫ್ರಮ್ ಡೂಯಿಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಕೆಲವು ಕಡೆ ಇದು ಎಕ್ಸ್ಪೆನ್ಸಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ಕನ್ಫೈನ್ ಟು ಓನ್ಲಿ ಪ್ರೊಡಕ್ಷನ್ ಶಾಪ್ ಆರ್ ಫ್ಲೋರ್ ಮ್ಯಾನೇಜ್ಮೆಂಟ್ಗೆ ಕನ್ಫೈನ್ಡ್ ಆಗಿರ್ತದೆ. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಟಾಪ್ ಲೆವೆಲಲ್ಲಿ ಬರೋದಿಲ್ಲ. ಇದು ಫ್ಲೋರ್ ಮ್ಯಾನೇಜ್ಮೆಂಟ್ಗೆ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟಿಗೆ ಮಾತ್ರ ಹೊಂದುವಂಥ ಥಿಯರಿ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಇದನ್ನು ಕ್ರಿಟಿಸೈಸ್ ಮಾಡ್ತದೆ, ಎಂಪ್ಲಾಯರ್ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಕ್ರಿಟಿಸಿಸಮ್ ಬೈ ಸೈಕಾಲಜಿಸ್ಟ್. ಯಾಕೆ ಅನ್ಹ್ಯಾಪಿ ಆಗ್ತಾರೆ ಅಂತ ಹೇಳಿದರೆ, ದೇ ಬಿಲೀವ್ಡ್ ದೇರ್ ಈಸ್ ನೋ ಒನ್ ಬೆಸ್ಟ್ ಮೆಥಡ್ ಆಫ್ ಪರ್ಫಾರ್ಮಿಂಗ್, ದೇರ್ ಆರ್ ವೇರಿಯಸ್ ವೇ ಆಫ್ ಡೂಯಿಂಗ್ ಅ ಪರ್ಟಿಕ್ಯುಲರ್ ಜಾಬ್. ಸೊ ಅದನ್ನು ಅವರು ಬಿಲೀವ್ ಮಾಡೋದ್ರಿಂದ, ಇಲ್ಲಿ ಒಂದೇ ಮೆಥಡ್ ಇರುವುದು ಅಂತ ಹೇಳೋದ್ರಿಂದ ಇಟ್ ವಾಸ್ ಡಿಸ್ಲೈಕ್ಡ್ ಬೈ ಸೈಕಾಲಜಿಸ್ಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಆನ್ ಓವರ್ ಸ್ಪೆಷಲೈಸೇಷನ್ ವಿಚ್ ಕಿಲ್ಸ್ ದಿ ಇನಿಷಿಯೇಟಿವ್ ಆನ್ ದಿ ಪಾರ್ಟ್ ಆಫ್ ದಿ ವರ್ಕರ್ನ ಇನಿಷಿಯೇಟಿವ್ಸನ್ನು ಕೊಲೆ ಮಾಡ್ತದೆ. ಅದು ಇನಿಷಿಯೇಟಿವ್ ತಗೊಳ್ಳೋ ಹಾಗೆ ನೋಡಿಕೊಳ್ಳೋದಿಲ್ಲ. ಅವರು ಖಾಲಿ ರುಟೀನ್ ವರ್ಕಿಗೆ ಕನ್ಫೈನ್ ಆಗ್ತಾರೆ. ದಟ್ ವಿಲ್ ಬಿಕಮ್ ಅ ಮೊನೋಟನಸ್ ಜಾಬ್ ಟು ದೆಮ್. ದಿಸ್ ವಾಸ್ ದಿ ಕಂಪ್ಲೇಂಟ್ ಆಫ್ ಸೈಕಾಲಜಿಸ್ಟ್ ಆನ್ ದಿ ಪಾರ್ಟ್ ಆಫ್ ದಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. Taylor was pioneer. To conclude, Taylor was pioneer in introducing scientific reasoning to the field of management. Scientific method consists of observation, measurement, experiment, and inference. Scientific management is a process of directing human effort with the help of the scientific method and management specialists. In spite of criticism, Taylor's methods were perfected by his followers. Many recommendations of Taylor's are also applied in modern business in managing the shop floors. So Taylor, even though lots of criticism idru sa, ivattu sa shop floor management ಗೆ Taylor ನ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಇವತ್ತು ಸಹ ಅವನು ಹೇಳುವ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ಅನ್ನೋದರ ಮುಖಾಂತರ ಈ ಯೂನಿಟ್ ಅನ್ನ, ಈ ಸೆಷನ್ ಅನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೇವೆ. References: L.M. Prasad, Principles and Practice of Management, Sultan Chand and Sons, B.S. Raman and K. Chandrasekhara, Principles of Management, United Publishers, Mangaluru, first edition, 2019.